ಬನ್ನಿ. ನಾನು ನಿಮ್ಮನ್ನ ನೋಡಕ್ಕೆ ಹೊರಟಿದ್ದೆ. ಏನ್ ವಿಷಯ? ಅದು ಮೊದಲು ನೀವು ಬಂದ ವಿಷಯ ಹೇಳಿ. ನಾನೀಗ ಮದ್ವೆ ಆಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಹೌದಾ? ತುಂಬಾ ಸಂತೋಷ. ಒಳ್ಳೆ ನಿರ್ಧಾರನೇ ತಗೊಂಡಿದ್ದೀರಾ. ನಾನ್ ನಿಮ್ಗೊಂದು ಪರ್ಸನಲ್ ವಿಷಯ ಹೇಳ್ಬೇಕು. ಹೇಳಿ. ನಾನ್ ಕಾಲೇಜಲ್ಲಿ ಓದ್ತಿರುವಾಗ ಪ್ರಕಾಶ್ ಅನ್ನೋ ಹುಡುಗನ ಇಷ್ಟಪಟ್ಟಿದ್ದೆ. ಅವನು ನನ್ನ ತುಂಬಾ ಇಷ್ಟಪಟ್ಟಿದ್ದ. ಇಬ್ರು ಮದ್ವೆ ಆಗೋಣ ಅಂತ ತೀರ್ಮಾನ ಮಾಡಿದ್ವಿ. 1 ವರ್ಷ ಟ್ರೈನಿಂಗ್ಗೋಸ್ಕರ ಅಮೆರಿಕ ಹೋಗಿದ್ದ. ಈಗ ವಾಪಸ್ ಬರ್ತಿದ್ದಾನೆ. ನಾನು ಎಷ್ಟು ದಿನ ಅಂತ ನಿಮಗ್ ಭಾರವಾಗಿರ್ಲಿ. ಅದು ಅಲ್ಲದೆ ಒಂಟಿ ಹೆಣ್ಣು ಬದುಕೋದು ಎಷ್ಟು ಕಷ್ಟ ಅಂತ ನಿಮಗೂ ಗೊತ್ತು. ಅದಕ್ಕೆ ಮದ್ವೆಗೆ ಒಪ್ಕೊಂಡೆ. ರೀ ರೀ ಏನಾಯ್ತು? ಏನಿಲ್ಲ. ಕೀ ತಗೊಳ್ಳಿ. ಇಷ್ಟು ದಿನ ಆಶ್ರಯ ಕೊಟ್ಟು ಕಾಪಾಡಿದ ಪುಣ್ಯಾತ್ಮರು ನೀವು. ನಿಮ್ಮ ಋಣನ ನಾನು ಯಾವತ್ತೂ ಮರೆಯೋಲ್ಲ. ನೀವು ಸಹಾಯ ಮಾಡಿದ ಹಣನ ಮದ್ವೆ ಆದ್ಮೇಲೆ ತಂದುಕೊಡ್ತೀನಿ. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಸಹಾಯ ಮಾಡಿದೆ ಅಷ್ಟೇ, ಸಾಲ ಅಂತ ಕೊಡ್ಲಿಲ್ಲ. ಸಾರಿ. ಬರ್ತೀನಿ. ಆಯ್ತು. ಒಂದು ನಿಮಿಷ ಇರಿ. ರಮಣ, ನಮ್ಮ ಪ್ರಿಯ ಒಂಥರ ಇದೆಯಾ? ಏನಿಲ್ವಲ್ಲ, ನಮ್ಮ ಪ್ರಿಯವ್ರಿಗೆ ಮದುವೆ ನಿಶ್ಚಯ ಆಗಿದೆ. ಓಹ್, ಮದುವೆ ಆಗೋ ಹೆಣ್ಣನ್ನ ನಾವು ಬರೀ ಕೈಲಿ ಕಳಿಸ್ಬಾರ್ದಲ್ವಾ? ಇದ್ರ ಜೊತೆಗೆ ಅರ್ಶಿನ ಕುಂಕುಮ ಸೀರೆ ಕೊಟ್ಟು ಕಳಿಸಿ. ಸರಿ. ಪ್ರಿಯವಾ, 1 ನಿಮಿಷ ಕೂತ್ಕೊಳ್ಳಿ, ಬಂದ್ಬಿಟ್ಟೆ. ಮದುವೆ ಆಗ್ತಾ ಇದ್ದೀರಂತೆ. ತುಂಬಾ ಸಂತೋಷ ಕಣವ. ದೇವ್ರು ನಿಮ್ಮನ್ ಚೆನ್ನಾಗಿಟ್ಟಿರ್ಲಿ. ತಗೊಳ್ಳಿ. ಇದೆಲ್ಲ ಯಾಕೆ ರಾಮಣ್ಣ? ಚಂದ ಕೇಳಿದ್ರಿ. ಮನೆಗ್ ಬಂದ್ ಹೆಣ್ಮಕ್ಳನ್ನ ನಮ್ ಮುತ್ತಣ್ಣ ಯಾವತ್ತೂ ಬರೀ ಕೈಲಿ ಕಳಿಸ್ದವನಲ್ಲ. ಕುಂತ್ಕೊಳ್ಳಿ, ಬೇಡ ಅನ್ಬಾರ್ದು. ಕುಂತ್ಕೊಳ್ಳಿ. ಸರಿ. ಒಳ್ಳೇದಾಗ್ಲಿ ಕಣ್ರಪ್ಪ. ಬರ್ತೀನಿ ರಾಮಣ್ಣ. ಹೋಗ್ ಬನ್ನಿ.